ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಯೆಹೆಜ್ಕೇಲನ ಗ್ರಂಥ ದ ಬುಕ್ ಆಫ್ ಎಝೆಕಿಯಲ್ ಚಾಪ್ಟರ್ 47 47ನೇ ಅಧ್ಯಾಯ. ಯೆಹೆಜ್ಕೇಲನ ಗ್ರಂಥದಿಂದ ನಾವು ವಿವಿಧ ಕಾರ್ಯಗಳನ್ನು ಕಲಿತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಯೆಹೆಜ್ಕೇಲನು ಅಂದರೆ ಅದರ ಅರ್ಥ ದೇವರು ಬಲಪಡಿಸುವ, ಗಾಡ್ ವಿಲ್ ಸ್ಟ್ರೆಂಥನ್ ಅಂತ ಹೇಳ್ಬಿಟ್ಟು, ದೇವರು ಬಲಪಡಿಸುವನು, ದೇವರು ಉತ್ತೇಜನ ಕೊಡಿಸುವನು, ದೇವರು ಪರಿಹಾರ ಮಾಡುವಾತನು, ದೇವರು ಸಹಾಯ ಮಾಡುವವನು, ದೇವರು ಉತ್ತೇಜನ ಕೊಡುವನು, ದೇವರು ವಶಪಡಿಸಿಕೊಳ್ಳುವಾತನು, ದೇವರು ಹಿಡಿಯುವಾತನು ಎಂಬುದಾಗೆಲ್ಲ ಅರ್ಥ ಕೊಡುವಂಥ ಹೆಸರು ಈ ಯೆಹೆಜ್ಕೇಲನು. ದೇವರು ಯಾವ ರೀತಿಯಾಗಿ ಬಲಪಡಿಸ್ತಾನೆ ಎಂಬುದಾಗಿ ಒಂದು ಅನುಭವವನ್ನು 47ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದು ಏನಂತ ಹೇಳಿದ್ರೆ, ದೇವರು ತನ್ನ ಆತ್ಮನಿಂದ ಯಾವ ರೀತಿಯಾಗಿ ಬಲಪಡಿಸ್ತಾನೆ ಅಥವಾ ಸಹಾಯ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಪವಿತ್ರಾತ್ಮನಿಗೆ ಒಂದು ಹೆಸರು ಏನಂತ ಹೇಳಿದರೆ ಆತನು ಸಹಾಯಕನು. ಯಾವ ರೀತಿಯಾಗಿ ಆತನು ಸಹಾಯ ಮಾಡುವ ಆತನು ಎಂಬುದನ್ನು ನಾವು 47ನೇ ಅಧ್ಯಾಯದಲ್ಲಿ ನೋಡಿಕೊಳ್ತಿದ್ದೇವೆ. ಈ 47ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವಸ್ಥಾನದಿಂದ ಹೊರಡುವ ಪ್ರವಾಹದ ಕುರಿತಾಗಿ ನಾವು ನೋಡಲಿಕ್ಕಿದ್ದೇವೆ. ಮತ್ತು ಈ 47ನೇ ಅಧ್ಯಾಯದಲ್ಲಿ ಈ ಪ್ರವಾಹ ಪವಿತ್ರಾತ್ಮನಿಗೆ ಸಂಕೇತವಾಗಿರುವುದರಿಂದ ಪವಿತ್ರಾತ್ಮನೊಂದಿಗೆ ಇರುವ 12 ಅನುಭವಗಳು, 12 ಎಕ್ಸ್ಪೀರಿಯನ್ಸಸ್ ವಿತ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೊಂದಿಗೆ ವಿವಿಧ ಅನುಭವಗಳು ನಮಗೆ ಇವೆ. ಆದರೆ ವಿವಿಧ ಮಟ್ಟದಲ್ಲಿ, ವಿವಿಧ ಹಂತಗಳಲ್ಲಿ ನಾವು ಇದನ್ನು ನೋಡಿಕೊಳ್ಳಬಹುದು. ಒಂದೊಂದಾಗಿ ಈ 12 ಅನುಭವಗಳನ್ನು ನಾವು ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವನು, ಯಾವ ರೀತಿಯಾಗಿ ದೇವರು ಬಲಪಡಿಸ್ತಾನೆ ಪವಿತ್ರಾತ್ಮನ ಮುಖಾಂತರವಾಗಿ ಎಂಬುದಾಗಿ 12 ಸಂಗತಿಗಳನ್ನು ಅಥವಾ ಅನುಭವಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಇದನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ಒಂದು ವಾಕ್ಯ ಅಥವಾ 3 ವಾಕ್ಯ, ಒಂದಲ್ಲ 3 ವಾಕ್ಯ, ಯಾಕೆಂದರೆ ಈ ನದಿ ಅಥವಾ ಪ್ರವಾಹ ಅಂದರೆ ಏನು ಎಂಬುದನ್ನು ನಾವು ಮೊದಲನೇದಾಗಿ ಸ್ಪಷ್ಟಪಡಿಸಿಕೊಳ್ಬೇಕಾಗಿದೆ. ಮೊದಲನೇದಾಗಿ ಜಕರ್ಯ 14ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ 8ನೇ ವಚನ ಈ ರೀತಿಯಾಗಿದೆ. ದ ಬುಕ್ ಆಫ್ Zechariah ಚಾಪ್ಟರ್ 14 and verse 8. 8ನೇ ವಚನದಲ್ಲಿ, ಆ ದಿನದಲ್ಲಿ ಅಂದರೆ ಕಡೆ ಕಾಲದಲ್ಲಿ, ಅಂದರೆ ಈಗ ನಾವಿರುವಂಥ ಕಾಲದಲ್ಲಿ, ಆ ದಿನದಲ್ಲಿ ಜೀವಕರವಾದ ಜಲಪ್ರವಾಹವು, ಎಂಥ ಜಲಪ್ರವಾಹ, ಜೀವಕರವಾದ ಲಿವಿಂಗ್ ವಾಟರ್ಸ್, ಜೀವಕರವಾದ ಜಲಪ್ರವಾಹವು ಯೆರೂಸಲೇಮಿನೊಳಗಿಂದ ಹೊರಡುವುದು. ಶಾಲೋಮ್ ಎಂಬ ಪದ ಯೆರೂಸಲೇಮ್ ಎಂಬುದಾಗಿ ಹೇಳೋದಾದರೆ ಸಮಾಧಾನದ ಊರಿನಿಂದ ಜೀವ ಜಲ ಪ್ರವಾಹವಾಗಿ ಅದು ಬರುವಂಥದ್ದಾಗಿದೆ ಎಂಬುದಾಗಿ ಪ್ರವಾದಿ ಜಕರ್ಯನು ಪ್ರವಾದಿಸಿದ್ದನ್ನು ನಾವು ನೋಡಬಹುದು. ಇದೇ ಒಂದು ಮಾತನ್ನು ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ, ಇತ್ತೀಚೆಗೆ ನಾವು ಇದನ್ನು ಒಂದು ಹೊಸ ವರ್ಷದ ಹೊಸ ಅನುಭವವಾಗಿ ಇದನ್ನು ನಾನು ವೈಯಕ್ತಿಕವಾಗಿ ಈ ಒಂದು ವಾಕ್ಯವನ್ನು ಸ್ವೀಕಾರ ಮಾಡಿದ್ದೇನೆ. 3ನೇ ಅಧ್ಯಾಯ 19ನೇ ವಚನದಲ್ಲಿ ಹೀಗಿದೆ,
ದೇವರು ನಿಮ್ಮ ಪಾಪಗಳು ಅಳಿಸಿಬಿಡುವ ಹಾಗೆ, ಅಂದರೆ ಪಾಪ ಕ್ಷಮಾಪಣೆ ಅದನ್ನು ಸೂಚಿಸ್ತದೆ. ನೀವು ಪಶ್ಚಾತ್ತಾಪಪಟ್ಟು, ಎರಡನೇದು ಆತನ ಕಡೆಗೆ ತಿರುಗಿಕೊಳ್ಳ್ರಿ. ಪಾಪ ಕ್ಷಮಾಪಣೆ ಅಥವಾ ಪಾಪದ ಅಳಿಸುವಿಕೆ, ಎರಡನೇದು ಪಶ್ಚಾತ್ತಾಪ, ಮೂರನೇದು ದೇವರ ಕಡೆಗೆ ತಿರುಗಿಕೊಳ್ಳುವುದು. ಆ ರೀತಿಯಾಗಿ ತಿರುಗಿದರೆ ಏನಾಗ್ತದೆ? ಅಪೊಸ್ತಲರ ಕೃತ್ಯ 3:19, ಚಾಪ್ಟರ್ 3 verse 19 ಆಫ್ ಬುಕ್ ಆಫ್ ಆಕ್ಟ್ಸ್, 19ನೇ ವರ್ಷದಿಂದ 2ನೇ ಭಾಗದಲ್ಲಿ ತಿರುಗಿದರೆ, ತಿರುಗಿದರೆ, ದೇವರ ಕಡೆಗೆ ತಿರುಗಿದರೆ ಏನಾಗ್ತದೆ? ತಿರುಗಿದರೆ ದೇವರ ಸನ್ನಿಧಿಯಿಂದ ಅಥವಾ ದೇವರ ಸನ್ನಿಧಾನದಿಂದ, ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು, ಒಂದು ಕಾಲ ಅಲ್ಲ, ಬಹುಕಾಲ ವಿಶ್ರಾಂತಿ ಕಾಲಗಳು ಒದಗಿ ಬರುವಂಥದ್ರ ಕುರಿತಾಗಿ ಇಲ್ಲಿ ಹೇಳಲಾಗಿದೆ. ಎಲ್ಲಿಂದ ಬರ್ತದೆ? ದೇವರ ಸನ್ನಿಧಾನದಿಂದ ವಿಶ್ರಾಂತಿಕರವಾದ ಕಾಲಗಳು, ಪವಿತ್ರಾತ್ಮನಿಗೆ ಸಾಂಕೇತಿಕವಾಗಿರುವಂಥದ್ದು. ಇಲ್ಲಿ ಕೂಡ ನಾವು ನೋಡುವಾಗ ದೇವಸ್ಥಾನದಿಂದ ಹೊರಡುವ ಪ್ರವಾಹ ಅಂತ ಯೆಹೆಜ್ಕೇಲ್ 47ರಲ್ಲಿ ನಾವು ನೋಡ್ತೇವೆ. ಇನ್ನೊಂದು ದೊಡ್ಡ ಮಾತನ್ನು ನಾನು ಪ್ರಾರಂಭಿಕವಾಗಿ ಇದನ್ನು ಹೇಳಲೇಬೇಕು. ಅದೇನಂತ ಹೇಳಿದರೆ, ಯೋಹಾನನು ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ಮಾತಿದು. ಭಾಳ ಜನರು ಜಾತ್ರೆಗೆ ಬಂದಿದ್ದರು. ಜಾತ್ರೆ ಸುಮಾರು 8 ದಿನಗಳು ಇರ್ತಿದ್ವು. ಅಂಥ ಒಂದು ಜಾತ್ರೆಯಲ್ಲಿ ಕೊನೆಯ ದಿನ ಎಲ್ಲರಿಗೆ ಇನ್ನೇನು ಮನೆಗೆ ಹೋಗಬೇಕು, ಜಾತ್ರೆ ಮುಗೀತು, ಆನಂದ ಮುಗೀತು, ಹರ್ಷ ಮುಗೀತು, ಹಬ್ಬ ಮುಗೀತು, ಉತ್ಸಾಹ ಮುಗೀತು, ಒಂದು ಆಸಕ್ತಿ ಮುಗೀತು ಎಂಬುದಾಗಿ ಅಂದುಕೊಂಡು ಇನ್ನೇನು ಹೋಗಬೇಕು ಎಂಬಂಥ, ಅಂದರೆ ಪರ್ಣಶಾಲೆಗಳ ಹಬ್ಬ 7ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ. ಮತ್ತು ಅದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಂಥ ಒಂದು ಪರ್ಣಶಾಲೆಯ ಹಬ್ಬದಂದು, ಆ ಜಾತ್ರೆಯ ಮಹಾದಿವಸವಾದ ಕಡೇ ದಿನದಲ್ಲಿ, 37ನೇ ವಚನ, ಯೋಹಾನ 7:37, ಜಾನ್ 7:37, ಭಾಳ ಸ್ಪೆಷಲ್ ದಿನ ಅದು. ಆ ಮಹಾದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಈಗ ಜನರಿಗೆ ಏನೋ ಉದ್ದೇಶಿಸಿ ಹೇಳಬೇಕಲ್ಲ, ಆದ ಕಾರಣ ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಆ ರೀತಿಯಾಗಿ ಪ್ರಾರಂಭ ಮಾಡಿ, ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಎಂಥ ದೊಡ್ಡ ಮಾತು! ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಅಥವಾ ನಂಬಿದವನಿಂದ, ನಂಬಿದವನ ಒಳಗಿಂದ, ನಂಬಿದವನ ಅನುಭವದಿಂದ, ನಂಬಿದವನ ಅಂತರಾಳದಿಂದ, ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು, ಬರೀ ಹೊಳೆ ಅಷ್ಟೇ ಅಲ್ಲ, ಹೊಳೆಗಳು, ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಹಾಗಾದರೆ ಜಕರ್ಯ 14:8 ಅದರಲ್ಲಿ ಜೀವಕರವಾದಂಥ ಆ ಒಂದು ಹೊಳೆ ಪ್ರವಾದಿ ಹೇಳಿದ್ದನ್ನು ಯೇಸು ಸ್ವಾಮಿ ಇಲ್ಲಿ ಹೇಳುವ ವ್ಯಕ್ತಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಆ ಯೆಹೆಜ್ಕೇಲನು, ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವ, ದೇವರ ಬಲವನ್ನು ಹೊಂದ ಬಯಸುವಂಥವರಿಗಾಗಿ ಆ ಯೆಹೆಜ್ಕೇಲ್ ಪ್ರಕಾರ, ಜಕರ್ಯನ ಪ್ರಕಾರವಾಗಿ ನಮ್ಮ ಕರ್ತನಾದ ಯೇಸು ಇಲ್ಲಿ ಆ ಮಾತನ್ನು ಹೇಳಿಬಿಟ್ಟು 39ನೇ ವಚನ, ಯಾವುದ್ರ ಬಗ್ಗೆ, ಇದಕ್ಕೇನು ಜೀವಕರವಾದ ಹೊಳೆಗೂ ಯಾವುದಕ್ಕೆ ಸಾಂಕೇತಿಕವಾದದ್ದು ಎಂಬ ಮಾತನ್ನು 39ನೇ ವಚನದಲ್ಲಿ, ಇದನ್ನು ಯಾವುದನ್ನು? ಜೀವಕರವಾದ ನೀರಿನ ಹೊಳೆಗಳು, ಇದನ್ನು ಯೇಸು ತನ್ನನ್ನು
ನಂಬಿದವರು ಹೊಂದಲಿರುವ ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದರು. ಹಾಗಾದರೆ ಇದು ಅಂತ್ಯಕಾಲಕ್ಕೆ ಪ್ರವಾದಿಸಿದಂಥದ್ದು. ಪೇತ್ರನು ಕೂಡ ಹೇಳಿ ಆಯಿತು, ಜಕರಿಯನು ಹೇಳಿ ಆಯಿತು, ಯೋವೇಲನು ಹೇಳಿ ಆಯಿತು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹೇಳಿ ಆಯಿತು. ಆದ ಕಾರಣ ಆಲಯದಿಂದ ಪ್ರಕಟಣೆ 22:1 ಪ್ರಕಾರವಾಗಿ ಆಲಯದಿಂದ ಹೊರಡುವಂಥ ಒಂದು ಜೀವನದಿ ಅಥವಾ ನದಿ ಪ್ರವಾಹದ ಬಗ್ಗೆ. ಸರಿ, 12 ವಿಷಯಗಳನ್ನು ಬೇಗ ನಾವು ನೋಡಿಕೊಳ್ಳೋಣ. ಯೆಹೆಜ್ಕೇಲ್ ಗ್ರಂಥ 47ನೇ ಅಧ್ಯಾಯದಲ್ಲಿ ಮೊದಲನೇದು ಏನಂತ ನಾವು ನೋಡುವಾಗ ಅದು ಆಲಯದಿಂದ ಪ್ರಾರಂಭವಾಗ್ತದೆ ಅಥವಾ ದೇವರ ಸನ್ನಿಧಾನದಿಂದ ಪ್ರಾರಂಭವಾಗ್ತದೆ ಅಥವಾ ನಮ್ಮಿಂದ, ನಾವು ದೇವರ ಆಲಯವಾಗಿದೆ, ನಮ್ಮಿಂದ ಅದು ಪ್ರಾರಂಭವಾಗ್ತದೆ. ಅದನ್ನೇ 47:1 ನಾವು ನೋಡ್ತೀವಿ. ದೇವಸ್ಥಾನದ ಹೊಸ್ತಲ ಕೆಳಗಿಂದ ನೀರು ಹೊರಟು ಬಂತು. ಹಾಗೆ ನಾವು ಮುಂದುವರಿದರೆ ಇನ್ನೊಂದು ವಿಷಯವನ್ನು ಕೂಡ ನಾವು ನೋಡ್ಬೋದು. 1ನೇ ವಚನದ 2ನೇ ಭಾಗ ಯೆಹೆಜ್ಕೇಲ್ ಗ್ರಂಥ ಅದೇನಂತ ಹೇಳಿದರೆ, ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿಂದ ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಯಜ್ಞವೇದಿ, ಹೌದು, ಯಜ್ಞ ಅಂತ ಹೇಳುವಾಗ ನಮ್ಮನ್ನು ಸಜೀವ ಯಜ್ಞವಾಗಿ ರೋಮ 12:1 ಪ್ರಕಾರ ಕೊಡುವಾಗ ಆ ನದಿಯು, ಆ ಪ್ರವಾಹ, ಆ ಪವಿತ್ರಾತ್ಮನ ಅನುಭವ ಅದು ಏನಾಗ್ತದೆ, ಹರಿಯುತ್ತಾ ಇರ್ತದೆ, ಹರಿಯುವಂಥದ್ದಾಗಿದೆ, ಪ್ರವಾಹಿಸುವಂಥದ್ದಾಗಿದೆ. ಮೊದಲನೇದು ಇದು ಆಲಯದಿಂದ ಪ್ರಾರಂಭವಾಗ್ತದೆ, ಅನಂತರ ಅದು ಯಜ್ಞವೇದಿಯ ಕೆಳಗಿಂದ ಅಥವಾ ಬಳಿಯಿಂದ ಹರಿಯುವಂಥದ್ದು. ಮೂರನೇದಾಗಿ 2ನೇ ವಚನದಲ್ಲಿ ಈ ಪವಿತ್ರಾತ್ಮನೊಂದಿಗಿರುವ ಅನುಭವದ ಬಗ್ಗೆ ನಾವು ನೋಡುವಾಗ 3ನೇ ಅನುಭವ ಏನಂತ ಹೇಳಿದರೆ, ಅದರ ಬಲಗಡೆ ಮೆಲ್ಲನೆ ಹರಿಯುವ ನೀರು ಕಾಣಿಸ್ತು. ಪವಿತ್ರಾತ್ಮನು ರಭಸವಾಗಿ ಜೋರಾಗಿ ಹರಿಯುವಾತನಲ್ಲ. ಆ ಅನುಭವ ಮೆಲ್ಲನೆ ಮಂದಮಾರುತ ಸ್ವರ ಎಂಬಂತೆ ಆ ನೀರು ನಮಗೆ ಗೊತ್ತಿರೋದಿಲ್ಲ, ಆ ರೀತಿಯಾಗಿ ಅದು ಹರಿಯುವಂಥದ್ದು. ಅಂದರೆ ಒತ್ತಾಯಪೂರ್ವಕವಾದದ್ದಲ್ಲ. ದುರಾತ್ಮನಂದರೆ ಬಹಳ ಒತ್ತಾಯಪೂರ್ವಕವಾಗಿ ಸ್ವಾಧೀನ. ದೇವರಾತ್ಮನು ಮೆಲ್ಲನೆ ಹರಿಯುವ ನೀರು. ಹಾಗೆ ಮುಂದೆ ಓದೋದಾದರೆ 3ನೇ ವಚನದಲ್ಲಿ ಕೊನೆಯ ಭಾಗ, ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಹೆಜ್ಜೆ ಮುಳುಗುವಷ್ಟು. ಹೌದು, ಆಲಯದಿಂದ ಪ್ರಾರಂಭವಾಗಿ ಯಜ್ಞವೇದಿಯ ಕಡೆಯಿಂದ ಪವಿತ್ರಾತ್ಮನು ಬಂದು ಈಗ ಅನಂತರ ಮೆಲ್ಲಕ್ಕೆ ಹರಿಯುತ್ತಾ ಈಗ ಹೆಜ್ಜೆ ಮುಳುಗುವಷ್ಟು. ಹಾಗಾದರೆ ನಮ್ಮ ಪಾದಕ್ಕೆ ಪವಿತ್ರಾತ್ಮನ ಅನುಭವ ಬೇಕು. ಎಲ್ಲಿ ಹೋಗಬೇಕು, ಎಲ್ಲಿ ಸಾಗಬೇಕು, ನಮ್ಮ ಹೆಜ್ಜೆಯಲ್ಲಿ ಪವಿತ್ರಾತ್ಮನ ಅನುಭವ ಯಾಕೆ ಅಂತ ಹೇಳಿದರೆ, ಒಂದು ವಾಕ್ಯ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಅದು 1ನೇ ಪೇತ್ರ 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಅದನ್ನು ನಿಮಗಾಗಿ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. 1ನೇ ಪೇತ್ರ 2ನೇ ಅಧ್ಯಾಯ ಅದರಲ್ಲಿ 21ನೇ ವಚನ ಈ ರೀತಿಯಾಗಿದೆ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಯಾವುದಕ್ಕೆ? ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ಅಂದರೆ ನಾವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. 1ನೇ ಪೇತ್ರ 2:21. ಹಾಗಾದರೆ ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದಕ್ಕೆ ನಮಗೆ ಪವಿತ್ರಾತ್ಮನ ಅನುಭವ ಬೇಕು. ಅನಂತರ 4ನೇ ವಚನದಲ್ಲಿ
ಮೊಣಕಾಲಿನವರೆಗೆ ಅಂತಿದೆ. ಮೊಣಕಾಲು ಸಾಮಾನ್ಯವಾಗಿ ಪ್ರಾರ್ಥನೆಗೆ ಸಾಂಕೇತಿಕವಾದ. ಹಾಗಾದರೆ ಪ್ರಾರ್ಥನೆ ಮಾಡಲಿಕ್ಕೂ ನಮಗೆ ಪವಿತ್ರ ಆತ್ಮನ ಅನುಭವ ಬೇಕು. ಅಪೊಸ್ತಲಕೃತ್ಯ 2:1-2 ವಚನದಲ್ಲಿ, ಯೂದನ ಪತ್ರಿಕೆಯಲ್ಲಿ ಕೂಡ 1:20-24 ಪವಿತ್ರಾತ್ಮನಿಂದ ಕೂಡಿದ ಪ್ರಾರ್ಥನೆ. ಹಾಗೆ ಮುಂದುವರೆದರೆ 4ನೇ ವಚನದಲ್ಲಿ ಯೆಹೆಜ್ಕೇಲ 37:4 ನೀರು ಸೊಂಟದವರೆಗೆ ಇತ್ತು ಎಂಬುದಾಗಿ. ಆತ್ಮಿಕ ಯುದ್ಧ ಮಾಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ ಹೇಳಿಬಿಟ್ಟು ಮುಂದೆ ಏನಂತಿದೆ, ನಾವು ಒಂದೊಂದು ವಸ್ತ್ರ ಶಸ್ತ್ರ ಇವುಗಳನ್ನೆಲ್ಲ ನೋಡಿಕೊಳ್ಳುವಾಗ 14ನೇ ವಚನದಲ್ಲಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ಎಂಬುದಾಗಿ ಹೇಳುವಾಗ ಆತ್ಮಿಕ ಯುದ್ಧ ಮಾಡುವುದಕ್ಕೆ ಕೂಡ ಪವಿತ್ರಾತ್ಮನ ಶಕ್ತಿ ನಮಗೆ ಬೇಕು. ಅನಂತರ 6ನೇ ಅನುಭವ ಪವಿತ್ರಾತ್ಮನೊಂದಿಗೆ 5ನೇ ವಚನದಲ್ಲಿ ಅದೇನಂತ ಹೇಳಿದರೆ, ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು. ಈಜಾಡುವಷ್ಟು ಅಂತ ಹೇಳುವಾಗ ಈಜಾಡುವಂಥವರಿಗೆ ಆ ಅನುಭವ ಗೊತ್ತಿದೆ, ಯಾವ ರೀತಿಯಾಗಿ ನೀರಿನಲ್ಲಿ ಒಂದು ಪೂರ್ಣತೆ, ಸ್ವತಂತ್ರ ನಮಗೆ ಲಭ್ಯವಾಗುವಂಥ. ಅದರ ಬಗ್ಗೆ ನೋಡುವಾಗ 2ನೇ ಕೊರಿಂಥ 3ನೇ ಅಧ್ಯಾಯ 16ರಿಂದ ಕೊನೆಯವರೆಗೆ ಇರುವಂಥ ವಚನದಲ್ಲಿ ನೋಡುವಾಗ ಪವಿತ್ರಾತ್ಮನಿಂದ ನಾವು ಸಾಗುತ್ತಾ ಇರುವಂಥ ಅಥವಾ ರೂಪಾಂತರವಾಗುವಂಥ ಒಂದು ಅನುಭವ, ಈಜಾಡುವ ಅನುಭವ. ಅನಂತರ ನಾವು 8ನೇ ವಚನದಲ್ಲಿ ನೋಡುವಾಗ ಆ ನೀರಿನ ಬಗ್ಗೆ ಏನಂತಿದೆ, ಆ ನೀರು ಸಿಹಿಯಾಗಿತ್ತು ಅಂತ ಹೇಳ್ಬಿಟ್ಟು ನೋಡ್ತೀವಿ. ಪವಿತ್ರಾತ್ಮನೊಂದಿಗೆ ಅನುಭವ ಮಧುರ ಅನುಭವ, ಬೋರಿಂಗ್ ಅಲ್ಲ, ಅದು ಬಂಧನದ ಅನುಭವ ಅಲ್ಲ, ಅಥವಾ ಅದು ಸೆರೆಯಾಗುವ ಅನುಭವ ಅಲ್ಲ, ಸ್ವತಂತ್ರವಾದಂಥ ಸಿಹಿಯಾಗುವ ಅನುಭವ. ಆಮೇಲೆ 9ನೇ ವಚನ ನಾವು ನೋಡುವುದಾದರೆ, ಆ ನೀರು ಸಕಲ ವಿಧವಾದ ಜಲಜಂತುಗಳು ಬದುಕಿ ಬಾಳುವ. ಹಾಗಾದರೆ ಜೀವ ಕೊಡುವಂಥ ಒಂದು ನೀರು, ಅದರ ಬಗ್ಗೆ ಈಗಾಗಲೇ ನೋಡಿದ್ವಿ. ಜೀವವನ್ನು ಉಂಟು ಮಾಡುವುದು 9ನೇ ವಚನ ಕೊನೆ ಭಾಗ. 10ನೇ ವಚನದಲ್ಲಿ ಅಥವಾ 9ನೇ ಒಂದು ಅನುಭವ 11-12 ವಚನದಲ್ಲಿ ನೋಡುವಾಗ ಫಲವೃಕ್ಷಗಳಿದ್ವಂತೆ, ಫಲದಾಯಕ ಅನುಭವ. ಎಲೆ ಬಾಡುವುದಿಲ್ಲ, ಹಾಗಾದರೆ ಫ್ರೆಶ್ ತಾಜಾತನದ ಅನುಭವ. ಅಷ್ಟೇ ಅಲ್ಲ, ಹೊಸ ಫಲಗಳನ್ನು, ನವೀನ ಅನುಭವ. ಅಷ್ಟೇ ಅಲ್ಲ, ಆ ಹಣ್ಣು ಆಹಾರಕ್ಕೂ, ಸೊಪ್ಪು ಔಷಧಕ್ಕೂ. ಹಾಗಾದರೆ ಪೋಷಣೆ ಮತ್ತು ಸ್ವಸ್ಥತೆಯ ಅನುಭವ ಈ ಪವಿತ್ರಾತ್ಮನ ಅನುಭವ. 13ನೇ ವಚನದಿಂದ 47ನೇ ಅಧ್ಯಾಯ 23ನೇ ವಚನದಲ್ಲಿ ವಾಗ್ದಾನ ದೇಶ ಒದಗಿಸುವಂಥದ್ರ ಕುರಿತಾಗಿ ನೋಡ್ತೇವೆ. ಪವಿತ್ರಾತ್ಮನ ಅನುಭವ ನಮಗೆ ವಾಗ್ದಾನದ ದೇಶವನ್ನು, ಅದನ್ನು ಸಮಾನವಾಗಿ ಅದನ್ನು ಗುರುತಿಸಿ ಅದನ್ನು ಹಂಚಿಕೊಂಡು 21ನೇ ವಚನ ಪ್ರಕಾರ ಅದನ್ನು 22ನೇ ವಚನ ಸ್ವಾಧೀನ ಮಾಡುವಂಥ ಅನುಭವ. ಹೌದು, ವಿದೇಶಿಯರಿಗೂ ಕೂಡ 23ನೇ ವಚನ ಆ ಸ್ವಾಸ್ಥ್ಯವನ್ನು ಕೊಡಬೇಕು ಎಂಬುದಾಗಿ, ಅಂತೂ ದೂರ ಇರುವ ಎಲ್ಲರಿಗೂ ಅಪೊಸ್ತಲಕೃತ್ಯ 2:36-38 ಈ ಪವಿತ್ರಾತ್ಮನ ಅನುಭವ. 47ನೇ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.